ಶಶಿ ಹಾಗೂ ಮೇಘ ಗಂಡ ಹೆಂಡತಿ. ಅವರಿಗೆ ಒಬ್ಬಳು ಸುಂದರವಾದ ಮಗಳು. ಅವಳ ಹೆಸರು ಐಶ್ವರ್ಯ. ಶಶಿ ಮನೆ ಮೇಲೆ ಸಿಕ್ಕಾಪಟ್ಟೆ ಸಾಲ ಮಾಡಿರ್ತಾನೆ. ಒಂದು ದಿನ ಆ ಸಾಲದ ಸಲುವಾಗಿ ಸಾಯಬೇಕು ಅಂತ ನಿರ್ಧಾರ ಮಾಡ್ತಾನೆ. ಅದೇ ಟೈಮಲ್ಲಿ ಶಶಿ ಫ್ರೆಂಡ್ ಮನೆಗೆ ಬರ್ತಾನೆ. ಅವನ ಹೆಸರು ವಿನಯ್ ಅಂತ. ಹಾಯ್ ಶಶಿ, ನಾನು ವಿನಯ್. ನಿಮ್ಮ ಮನೆ ಹತ್ರನೇ ಒಂದು ಮನೆನ ಖರೀದಿಸಬೇಕು ಅಂತ ಇದ್ದೀನಿ. ಅದಕ್ಕೆ ಶಶಿ ಇರೋ ವಿಷಯನ ಹೇಳ್ತಾನೆ. ಅದಕ್ಕೆ ವಿನಯ್, ಇಷ್ಟಕ್ಕೆಲ್ಲ ಸಾಯುವ ಪರಿಸ್ಥಿತಿ ಯಾಕೆ, ನಾನು ನಿನಗೆ ಸಹಾಯ ಮಾಡ್ತೀನಿ, ಓಕೆನಾ ಅಂತ ಹೇಳ್ತಾನೆ. ಬಟ್ ಒಂದು ಕಂಡೀಷನ್, ಮನೆಯನ್ನು ನನ್ನ ಹೆಸರಿಗೆ ಮಾಡು. ನೀನು ದುಡ್ಡು ಕೊಟ್ಟ ಮೇಲೆ ಮತ್ತೆ ನಾನು ನಿನ್ನ ಹೆಸರಿಗೆ ಮಾಡ್ತೀನಿ. ಸೊ ಅಲ್ಲಿವರೆಗೂ ನಿಮ್ಮ ಮನೆಯಲ್ಲಿ ನನಗೆ ಇರೋಕೆ ಜಾಗ ಕೊಡು ಅಂತ ಹೇಳ್ತಾನೆ. ಅದು ಆದಮೇಲೆ ಶಶಿ ಮಗಳನ್ನು ನೋಡ್ತಾನೆ. ಏನು ಶಶಿ, ನಿನ್ನ ಮಗಳು ಇವಳು ತುಂಬ ಸುಂದರವಾಗಿದ್ದಾಳೆ ಅಂತ ಹೇಳಿ ಅವಳನ್ನು ಹಗ್ ಮಾಡ್ತಾನೆ. ಮರುದಿನ ವಿನಯ್ ಲಗೇಜ್ ಸಮೇತ ಶಶಿ ಮನೆಗೆ ಬರ್ತಾನೆ. ಆಗ ವಿನಯ್ ಶಶಿಗೆ 10 ಲಕ್ಷ ಚೆಕ್ ಕೊಟ್ಟು, ನೀನು ನಿನ್ನ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡು, ನಾನು ಆಮೇಲೆ ನನ್ನ ಹಣವನ್ನೆಲ್ಲ ತೀರಿಸು ಎಂದು ಹೇಳ್ತಾನೆ. ಆಗ ಮೇಘ ಮತ್ತು ಶಶಿ ತುಂಬ ಸಂತೋಷ ಪಡ್ತಾರೆ. ನಂತರ ಮೇಘ ವಿನಯ್ ರೂಮ್ ತೋರಿಸಲು ಕರ್ಕೊಂಡು ಹೋಗ್ತಾಳೆ. ಆಗ ಐಶ್ವರ್ಯ ರೂಮ್ನಲ್ಲಿ ಮಲಗಿರ್ತಾಳೆ. ಅದನ್ನು ವಿನಯ್ ನೋಡ್ತಾನೆ. ವಿನಯ್ಗೆ ಐಶು ಮೇಲೆ ಆಸೆಯಾಗಿರುತ್ತದೆ. ಅವಳ ಮೇಲೆ ಕೆಟ್ಟ ಕಣ್ಣು ಹಾಕಿರ್ತಾನೆ. ಅವಳ ಬಳಿ ಹೋಗಿ ಅವಳ ಮೈಯನ್ನೆಲ್ಲ ಸವರುತ್ತಾ ಆಕೆಗೆ ಮುತ್ತು ಕೊಡಬೇಕು. ಅಷ್ಟರಲ್ಲಿ ಮೇಘ ಕೂಗುತ್ತಾಳೆ. ಆಗ ವಿನಯ್ ಶಾಕ್ ಆಗ್ತಾನೆ. ಅದು ವಿನಯ್ನ ಕನಸಾಗಿರುತ್ತದೆ. ಆಗ ಐಶು ಕಾಲೇಜಿಗೆ ಹೊರಡುತ್ತಾಳೆ. ಆಗ ಮೇಘ, ಬಾ ತಿಂಡಿ ತಿಂದ್ಕೊಂಡು ಹೋಗು ಎಂದು ಹೇಳಿ ಮಗಳಿಗೆ ತಿನ್ನಿಸಲು ಹೋಗ್ತಾಳೆ. ಐಶು ನನಗೆ ತಿಂಡಿ ಬೇಡ ಎಂದು ಹಠ ಮಾಡ್ತಾ ಇರ್ತಾಳೆ. ಆಗ ವಿನಯ್ ಐಶು ಕೈಗೆ ದುಡ್ಡು ಕೊಟ್ಟು, ನಿನಗೆ ಇಷ್ಟವಾದ ತಿಂಡಿಯನ್ನೇ ತಿನ್ನು ಎಂದು ಹೇಳ್ತಾನೆ. ಆಗ ಐಶು, ನನಗೆ ಇಷ್ಟೊಂದು ದುಡ್ಡು ಬೇಡ ಎನ್ನುತ್ತಾಳೆ. ವಿನಯ್ಗೆ ಅಂಕಲ್ ಬಾಯ್ ಎಂದು ಹೇಳಿ ಹೊರಡುತ್ತಾಳೆ. ಆ ರಾತ್ರಿ ವಿನಯ್ ಐಶುನೇ ನೆನೆಸ್ಕೊಂಡು ಅವಳನ್ನು ಹೇಗಾದರೂ ಮಾಡಿ ಬೇಗ ಅನುಭವಿಸಬೇಕು ಎಂದು ಅಂದುಕೊಂಡು ಐಶುನ ರೂಮ್ಗೆ ಹೋಗ್ತಾನೆ. ಆಗ ಐಶುನ ಎದ್ದೇಳಿಸಿ ಮಾತಾಡಲು ಶುರು ಮಾಡ್ತಾನೆ. ನನ್ನ ಅಂಕಲ್ ಎಂದು ಕರಿಬೇಡ, ನಾನು ನಿನ್ನ ಫ್ರೆಂಡ್ ರೀತಿ ಎಂದು ಹೇಳುತ್ತಿರುತ್ತಾನೆ. ಅಷ್ಟರಲ್ಲಿ ಮೇಘ ಬಂದು ಬಿಡುತ್ತಾಳೆ. ನಿಮ್ಮಿಬ್ಬರಿಗೂ ಇನ್ನೂ ನಿದ್ದೆ ಬಂದಿಲ್ವಾ ಎಂದು ಕೇಳ್ತಾಳೆ. ಆಗ ವಿನಯ್, ನನಗೂ ನಿದ್ದೆ ಬರುತ್ತಿರಲಿಲ್ಲ, ಹಾಗೆ ಐಶು ಮಾತಾಡಿಸಲು ಬಂದೆ ಅಂತ ಹೇಳ್ತಾನೆ. ಶಶಿಗೆ ಹೇಗೋ ಬಿಸ್ನೆಸ್ ಸ್ಟಾರ್ಟ್ ಆಗುದೆ, ನಿಮ್ಮ ಕೆಲಸದ ಬಗ್ಗೆ ಯೋಚನೆ ಮಾಡ್ತಿದ್ದೆ ಎಂದು ಸುಳ್ಳು ಹೇಳ್ತಾನೆ. ಆಗ ಮೇಘ ಬೇಸರದಿಂದ, ನಾನು ಕೆಲಸಕ್ಕೆ ತುಂಬ ಟ್ರೈ ಮಾಡ್ತಿದ್ದೀನಿ, ಆದರೂ ಎಲ್ಲೂ ಸಿಗುತ್ತಿಲ್ಲ ಅಂತ ಹೇಳ್ತಾಳೆ. ಆಗ ವಿನಯ್, ನಾನು ನಿಮಗೊಂದು ಕೆಲಸ ನೋಡಿದ್ದೇನೆ, ನನಗೆ ಗೊತ್ತಿರುವ ಕಾಲೇಜ್ನಲ್ಲಿ ಕೆಲಸ ಖಾಲಿ ಇದೆಯಂತೆ ಎಂದು ಹೇಳ್ತಾನೆ. ಆಗ ಮೇಘ ಖುಷಿಯಿಂದ ವಿನಯ್ಗೆ ಧನ್ಯವಾದ ಹೇಳ್ತಾಳೆ. ಮರುದಿನ ಎಲ್ಲರೂ ಮನೆಯಿಂದ ಅವರವರ ಕೆಲಸಕ್ಕೆ ಹೊರಡುತ್ತಾರೆ. ವಿನಯ್ ಮನೆಯಲ್ಲೇ ಉಳಿದುಕೊಳ್ಳುತ್ತಾನೆ. ಅಂದು ಮಧ್ಯಾಹ್ನ ವಿನಯ್ ಜ್ಯೂಸ್ಗೆ ಮಾತ್ರೆಯನ್ನು ಹಾಕುತ್ತಾನೆ. ಆಗ ಐಶು ಕಾಲೇಜು ಮುಗಿಸಿ ಮನೆಗೆ ಬರುತ್ತಾಳೆ. ನನಗೆ ತುಂಬ ಹೊಟ್ಟೆ ಹಸಿವು ಅಂಕಲ್ ಎಂದು ಹೇಳ್ತಾಳೆ. ಆಗ ವಿನಯ್ ಅವಳಿಗೆ ಕುಡಿಯಲು ಜ್ಯೂಸ್ ಕೊಡುತ್ತಾನೆ. ಐಶು ಜ್ಯೂಸ್ ಕುಡಿಯುತ್ತಾಳೆ. ಆಗ ವಿನಯ್, ನನ್ನ ರೂಮಿನಿಂದ ನನ್ನ ಮೊಬೈಲ್ ತಕ್ಕೊಂಡು ಬಾ ಎಂದು ಹೇಳಿ ಕಳಿಸ್ತಾನೆ. ಐಶು ರೂಮ್ಗೆ ಬಂದಾಗ ಅವನ ಮಂಚದ ಮೇಲೆ ಪೋಲಿ ಪುಸ್ತಕ ಇರುತ್ತದೆ. ಅದನ್ನು ನೋಡಿದ ಐಶು ಮುಜುಗರವಾಗುತ್ತದೆ. ಆಗ ಅಲ್ಲಿಗೆ ಬಂದ ವಿನಯ್, ನೋಡು ಪರವಾಗಿಲ್ಲ, ಈ ವಯಸ್ಸಿನಲ್ಲಿ ಇದೆಲ್ಲ ಮಾಮೂಲಿ ಎಂದು ಹೇಳುತ್ತಾನೆ. ಆಗ ಐಶು ತನ್ನ ರೂಮ್ಗೆ ಹೋಗಿಬಿಡ್ತಾಳೆ. ಸ್ವಲ್ಪ ಸಮಯದ ನಂತರ ವಿನಯ್ ಐಶು ರೂಮ್ಗೆ ಹೋಗ್ತಾನೆ. ಐಶು ಪ್ರಜ್ಞೆ ಇಲ್ಲದೆ ಮಲಗಿರ್ತಾಳೆ. ಆಗ ವಿನಯ್ ಅವಳ ಬಟ್ಟೆನೆಲ್ಲ ತೆಗೆದು ಅವಳ ಮೈಯನ್ನು ತನ್ನ ನಾಲಿಗೆಯಿಂದ ನೆಕ್ಕುತ್ತಾನೆ. ಅವಳ ಮೊಲೆಯನ್ನು ಮೇಲೆ ಕೆಳಗೆ ಮಾಡ್ತಾ ಅವಳ ನಿಪ್ಪಲನ್ನ ತನ್ನ ಬಾಯಲ್ಲಿ ಇಟ್ಕೊಂಡು ಸೀಪ್ತಾನೇ ಇರ್ತಾನೆ. ಹಾಗೆ ಅದರ ಜೊತೆಗೆ ಅವಳ ಶೀಲಹರಣ ಮಾಡ್ತಾನೆ. ಇದೇ ರೀತಿ ಐಶು ಕಾಲೇಜ್ ಮುಗಿಸಿ ಬರುವ ಸಮಯಕ್ಕೆ ಅವಳಿಗೆ ತಿನ್ನಲು ಕುಡಿಯುವ ಪದಾರ್ಥದಲ್ಲಿ ಮಾತ್ರೆಯನ್ನು ಹಾಕಿ ಅವಳ ಪ್ರಜ್ಞೆ ತಪ್ಪಿಸಿ ಪ್ರತಿದಿನ ಅವಳ ಶೀಲಹರಣ ಮಾಡುತ್ತಲೇ ಇರುತ್ತಾನೆ. ಹೀಗೆ ಒಂದಿನ ಐಶುನ ಕಿಡಿಸುವಾಗ ಮೇಘ ಮನೆಗೆ ಬಂದುಬಿಡ್ತಾಳೆ. ಇಲ್ಲಿ ಏನು ನಡೀತಿದೆ ಎಂದು ಐಶುನ ಎದ್ದೇಳಿಸ್ತಾಳೆ. ಆದರೆ ಐಶುಗೆ ಪ್ರಜ್ಞೆನೇ ಇರೋದಿಲ್ಲ. ಆಗ ಕೋಪಗೊಂಡ ಮೇಘ, ನನ್ನ ಮಗಳನ್ನೇ ಹಾಳು ಮಾಡುತ್ತೀಯಾ, ನಿನ್ನನ್ನು ಬಿಡುವುದಿಲ್ಲ, ನಾನು ಈಗಲೇ ಪೊಲೀಸರಿಗೆ ತಿಳಿಸುತ್ತೇನೆ ಎಂದು ಕಾಲ್ ಮಾಡಲು ಹೋಗುತ್ತಾಳೆ. ಆಗ ವಿನಯ್ ಮೇಘನ ತನ್ನತ್ತ ಎಳ್ಕೊಂಡು ಅವಳನ್ನು ಮುದ್ದಾಡೋಕ್ಕೆ ಶುರು ಮಾಡ್ತಾನೆ. ಮೇಘ, ನೀನು ಏನು ಕಮ್ಮಿ ಇಲ್ಲ,
ತುಂಬ ಸುಂದರವಾಗಿದ್ದೀಯ. ನಿನ್ನ ಗಂಡ ನಿನಗೆ ಟೈಮ್ ಕೊಡ್ತಾನೇ ಇಲ್ಲ. ಬಾ, ಇವತ್ತು ಇಬ್ಬರೂ ನಮ್ಮ ಆಸನ ತೀರಿಸ್ಕೊಳ್ಳೋಣ ಅಂತ ಅವಳ ಸೀರೆಯನ್ನು ಬಿಚ್ಚಿ ಲಂಗವನ್ನು ಮೇಲೆತ್ತಿ ಅವಳ ತೊಡೆಗಳನ್ನು ಅಗಲ ಮಾಡಿ ತನ್ನ ಸಾಮಾನನ್ನು ಅವಳ ತೂತಿನೊಳಗೆ ಹಾಕಿ ತೆಗೆಯುತ್ತಾನೆ. ಹಾಗೆ ಅದನ್ನು ಶುರು ಮಾಡ್ತಾನೆ. ಅಲ್ಲಿ ಆಯುಷನ ನೋಡ್ತಾನೆ, ಇಲ್ಲಿ ಮೇಘನ ಗೈತಾ ಇರ್ತಾನೆ. ಇದೇ ರೀತಿಯಾಗಿ ಮೇಘ ಮತ್ತು ವಿನಯ್ ಇಬ್ಬರು ಅವಳ ಗಂಡನನ್ನು ಮರೆತು ತಾವು ಸುಖವನ್ನು ಅನುಭವಿಸ್ತಾ ಇರ್ತಾರೆ. ಇದು 5 ರಿಂದ 6 ತಿಂಗಳು ಹೀಗೆ ನಡೀತಾನೇ ಇರುತ್ತೆ.